ಜಲಮಂಡಳಿಗೆ ನೀರು ಪೂರೈಕೆಗಿಂತ ತ್ಯಾಜ್ಯ ನೀರು ಸಂಸ್ಕರಣೆ ಘಟಕ ಮೇಂಟೈನ್ ಮಾಡುವುದೇ ಸವಾಲಾಗಿದೆ. ಪ್ರತಿ ವರ್ಷ ತ್ಯಾಜ್ಯ ನೀರು ಸಂಸ್ಕರಣೆ ಘಟಕಕ್ಕೆ 100 ಕೋಟಿ ಖರ್ಚಾಗ್ತಾ ಇದೆ. ಬೆಂಗಳೂರು ಜಲಮಂಡಳಿಗೆ ತ್ಯಾಜ್ಯ ನೀರು ಸಂಸ್ಕರಣೆ ಘಟಕಗಳು ಬಿಳಿ ಆನೆಯಂತಾಗಿವೆ. ಬೆಂಗಳೂರು ನಗರದಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿ ಎಸ್ಟಿಪಿಗಳ ನಿರ್ಮಾಣ ಮಾಡಲಾಗಿದೆ. ನಗರದ ವಿವಿಧೆಡೆ 50ಕ್ಕೂ ಹೆಚ್ಚು ಎಸ್ಟಿಪಿ ನಿರ್ಮಾಣ ಮಾಡಿದೆ. ಆದರೆ ಅವುಗಳನ್ನು ನಿರ್ವಹಣೆ ಮಾಡೋದಕ್ಕೆ ಆಗದೆ ಜಲಮಂಡಳಿ ತಲೆ ಕೆಡಿಸಿಕೊಂಡಿದೆ. ಎಸ್ಟಿಪಿ ಮೂಲಕ ತ್ಯಾಜ್ಯ ನೀರು ಸಂಸ್ಕರಣೆ ಮಾಡಿ ಕೆರೆಗಳಿಗೆ ಹರಿಸಲಾಗ್ತಿದೆ. ದೇಶದಲ್ಲೇ ಮೊದಲ ಬಾರಿಗೆ ಹೈಟೆಕ್ ತಂತ್ರಜ್ಞಾನ ಆಧರಿಸಿ ತ್ಯಾಜ್ಯ ನೀರು ಸಂಸ್ಕರಣೆ ಮಾಡಲಾಗ್ತಾ ಇದೆ. ಆದರೆ ಇತ್ತೀಚೆಗೆ ಎಸ್ಟಿಪಿಗಳ ನಿರ್ವಹಣೆಯೇ ಹೆಚ್ಚು ಹೊರೆಯಾಗ್ತಿದೆ. ಬೆಂಗಳೂರಿನಲ್ಲಿ ಬೈಕ್ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಹಳೆಯ ರೆಟ್ರೋ ಬೈಕ್ಗಳನ್ನು ಟಾರ್ಗೆಟ್ ಮಾಡಿ ಕದೀತಾ ಇದ್ದಾರೆ. ಮಹಾದೇವಪುರ ಠಾಣಾ ಪೊಲೀಸರಿಂದ ಖತರ್ನಾಕ್ ಆರೋಪಿಗಳನ್ನು ಬಂಧಿಸಲಾಗಿದ್ದು, ಬಂಧಿತರಿಂದ 35 ಲಕ್ಷ ಮೌಲ್ಯದ 25 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮೊಹಮ್ಮದ್, ವರುಣ್ ಕುಮಾರ್ ಹಾಗೂ ಮಂಜುನಾಥ್ ಬಂಧಿತ ಆರೋಪಿಗಳಾಗಿದ್ದು, RX ಬೈಕ್ಗಳನ್ನೇ ಅತಿ ಹೆಚ್ಚು ಕದೀತಾ ಇದ್ರು ಎನ್ನಲಾಗಿದೆ. ಬೈಕ್ ಕಳ್ಳತನ ಮಾಡಿ ಬಂದ ಹಣದಲ್ಲಿ ಗೋವಾ ಸೇರಿದಂತೆ ಹಲವು ಕಡೆ ಟ್ರಿಪ್ ಹೊಡಿತಾ ಇದ್ರು. ಈ ಸಂಬಂಧ ಮಹಾದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಹಾವೇರಿಯಲ್ಲಿ ವೃದ್ಧಿಯೊಬ್ಬಳು ಮೈಯಲ್ಲಿ ದೇವರು ಬರೋದಾಗಿ ಡ್ರಾಮಾ ಮಾಡಿ ಜನರಿಗೆ ವಂಚಿಸಿರುವ ಘಟನೆ ನಡೆದಿದೆ. ಅಜ್ಜಿಯ ಮಾತು ಕೇಳಿ ದಂಪತಿಯೇ ದೂರವಾಗಿರುವ ಘಟನೆ ನಡೆದಿದೆ. ಮೈಯಲ್ಲಿ ದೇವರು ಬರುವ ಅಜ್ಜಿ ಮಾತು ಕೇಳಿ ಯುವತಿ ತನ್ನ ಪತಿಯನ್ನ ದೂರ ಮಾಡಿದ್ದು ಈ ಘಟನೆ ಕೋರ್ಟ್ ಮೆಟ್ಟಿಲೇರಿದೆ. ತನ್ನ ಹೆಂಡತಿ ತನ್ನಿಂದ ದೂರ ಮಾಡಿದ್ದಾರೆ ಎಂದು ಮೃತ್ಯುಂಜಯ ಎಂಬ ಯುವಕ ಪೊಲೀಸರಿಗೆ ದೂರು ನೀಡಿದ್ದಾನೆ. ಕಳೆದ 1 ವರ್ಷದ ಹಿಂದೆ ಚೇತನ ಮೃತ್ಯುಂಜಯ ಮದುವೆಯಾಗಿದ್ರು. ಮದುವೆ ಬಳಿಕ ಮೃತ್ಯುಂಜಯ ಚೇತನ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚಾಗಿದೆ. ಈ ವೇಳೆ ಕಬ್ಬೂರು ಗ್ರಾಮದ ಪಾರವ ಎಂಬ ಅಜ್ಜಿಗೆ ಮೈಯಲ್ಲಿ ದೇವರು ಬರುತ್ತೆ, ಏನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಅಂತ ಸಂಬಂಧಿಕರು ಹೇಳಿದ್ದಾರೆ. ಆ ಅಜ್ಜಿ ನಿನ್ನ ಗಂಡನ ಮನೆಗೆ ತೆರಳಬೇಡ, ಅಪಾಯ ಇದೆ ಅಂತ ಚೇತನಾಗೆ ಸಲಹೆ ನೀಡಿದ್ಲಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.